ತುಂಬ ಲಾಂಗ್ ಹೋಗಿದ್ದೆ. ಇಂಜಿನ್ ಆಯಿಲ್ ಚೆಕ್ ಮಾಡ್ಕೊಳ್ಳೋಣ ಇದೆಯಾ ಇಲ್ಲ ಅಂದ್ಬಿಟ್ಟು. ಇದೆ ಇದೆ. ನೀರು ಖಾಲಿ ಆಗ್ಬಿಟ್ಟೈತೆ ಅದಕ್ಕೆ. ವೆಲ್ಕಮ್ ಟು ಮೈ ಡೈಲಿ ವ್ಲಾಗ್. ಫೈನಲಿ ನೀರು ಹಾಕಾಯ್ತು ಟ್ಯಾಂಕಲ್ಲಿ, ಇಂಜಿನ್ ಆಯಿಲ್ ಚೆಕ್ ಮಾಡಾಯ್ತು, ಐತೆ. ಮತ್ತೆ ಫಸ್ಟು ಇವಾಗ ಗ್ಯಾಸ್ ಹಾಕ್ಸ್ಕೊಬಿಡೋಣ. ಗ್ಯಾಸ್ ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಗ್ಯಾಸ್ ಫುಲ್ ಖಾಲಿ ಆಗಿದೆ. ಫಸ್ಟು ಗ್ಯಾಸ್ ಹಾಕ್ಸ್ಕೊಂಡು ಗ್ಲಾಸ್ ಒರೆಸ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ನೋಡೋಣ ಇವತ್ತು ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲೆಲ್ಲಿ ತಿಂತೀನಿ ಅಂತ. ಇಷ್ಟು ಲೈನ್ ಐತೆ ಅಮ್ಮಮ್ಮ ಅಂದ್ರೆ ಒಂದು 10 ಗಾಡಿಗಳಿದಾವೆ. ಇಲ್ಲಿಗೆ ಬೇಕೇನೋ ಅರ್ಧ ಅವರು. CNG ಬಂಕಲ್ಲಿ ಗಂಟೆ ಕಾಯ್ಬೇಕು, ಟ್ರಾಫಿಕಲ್ಲೂ ಗಂಟೆ ಕಾಯ್ಬೇಕು. ಈ ಫೈನಾನ್ಸ್ ಅವ್ರು ಕಾಯಲ್ಲ, ಏನ್ ಮಾಡೋದು? ಅವ್ರೇನೋ ಮಾಡ್ಕೊಳ್ಳಿ, ನಾವು ಕಾಯ್ಲೇಬೇಕು. ಇವ್ರದ್ದು ಇದೊಂದು ವರ್ಕ್ ಆಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಅಷ್ಟೊತ್ತು ವೆಯ್ಟ್ ಮಾಡಿದೆ, ಇವಾಗ ಗ್ಯಾಸ್ ಇಲ್ಲ ಅಂತವ್ರೆ. ಇದು ಫುಲ್ ಐತಂತೆ, ಅದು ಫುಲ್ ಇದೆ, ಆದರೆ ಇದು ವರ್ಕ್ ಆಗ್ತಾ ಇಲ್ಲ. ಇದು ವರ್ಕ್ ಆಗ್ತಾ ಇಲ್ವಾ? ಇದು ಬೇರೆ ಪ್ರಾಬ್ಲಮ್ ಆಗ್ಬಿಡ್ತು. ಇವಾಗ ಗೇಟ್ ಹಾಕ್ತಾ ಇದಾರೆ ಇವರು. ಏನು ಇವಾಗಲೇ ರಿಪೇರಿ ಆಗ್ಬೇಕಾ? ಇವಾಗ ಬಂತು ಕರೆಂಟು. ಈಗ ಪ್ರೆಷರ್ ಜಾಸ್ತಿ ಆಯ್ತದೆ, ಜೀ ಅಂತ. ಹಿಂಗೆ ಇಲ್ಲಿ ಗಂಟ ಬಂದ್ಬಿಟ್ರೆ ಖುಷಿ ಆಗ್ಬಿಡುತ್ತೆ. ಇಲ್ಲಿಗೆ ಬರಬೇಕು. ಗ್ಯಾಸ್ ವೆಯ್ಟ್ ಮಾಡ್ತಾ ಇದ್ದೆ, ನಮ್ಮ ಮುಕುಂದದವ್ರು ಸಿಕ್ಕಿದ್ರು. ಬ್ರೋ ಚೆನ್ನಾಗಿದ್ಯಾ ಬ್ರೋ? ಬ್ರೋ ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ ಬ್ರೋ. ಕಾಫಿ ತಿಂಡಿ ಆಯ್ತು ಬ್ರೋ. ಇವಾಗ ಪ್ರೆಷರ್ ಮಸ್ತಾಗಿದೆ. ಡೌನ್ ಆಗ್ಬಿಟ್ಟಿದೆ. ಈಗ ಬಂತು. 9 ಗಂಟೆಗೆ ಬಂದಿದ್ದು ಫೈನಲ್. ಇವಾಗ ಟೈಮು 9:47. 339 ರೂಪಾಯಿ ಫುಲ್ ಟ್ಯಾಂಕ್ ಇವಾಗ ಹಾಕ್ಸ್ಕೊಂಡಿದೀನಿ. ಇವಾಗ ಮುಂದೆ ಹೋಗ್ಬಿಟ್ಟು ಗಾಡಿ ಗ್ಲಾಸ್ ಒರೆಸ್ಬಿಟ್ಟು ಡ್ಯೂಟಿಗೆ ಜಾಯಿನ್. ಲೈಟಾಗಿ ಗಾಡಿ ಗ್ಲಾಸ್ ಒರೆಸ್ಕೊಬಿಡೋಣ, ಗಲೀಜ್ ಹಾಕ್ಬಿಟ್ಟಿದೆ. ಈ ಬಿಸಿಲಿಗೆ ಮಳೆ ಬೇರೆ ಬರಲ್ಲ, ಧೂಳಿಗೆ ಮತ್ತೆ ಗಲೀಜ್ ಕುತ್ಕೊಬಿಡುತ್ತೆ. ಮತ್ತೆ ಮಧ್ಯಾಹ್ನ ಟೈಮ್ ಫುಲ್ಲು ಧೂಳು ಹಾಕ್ಬಿಡುತ್ತೆ. ಇವಾಗ ಆನ್ ಮಾಡ್ತೀನಿ ಡ್ಯೂಟಿ. ಊಬರ್ ಡ್ರೈವರ್ ಆನ್ ಆಗು. $50 ಎಕ್ಸ್ಟ್ರಾ ಫಾರ್ ಕಂಪ್ಲೀಟಿಂಗ್ 4 ರೈಡ್. ಬೇಡ, ಅವನ್ನೆಲ್ಲ ಹೊಡಿಯಲ್ಲ, ಅದು ಲಾಂಗು ಹೊಡಿಬೇಕು. ರ್ಯಾಪಿಡೋ ನೀನು ಆನಾಗಮ್ಮ, ನಿನ್ಗೆ ಅವಾಗ ಕಾಸು ಕೊಡ್ತಾ ಇರ್ತೀನಲ್ಲ. ಓಕೆ. ಎಂಬ್ಲೂರು. ಓಹೋ, ಇವಾಗ ಬೆವರು ಭಯಂಕರ ಬರುತ್ತೆ. ಒಂದೇ ಬಾಡಿಗೆ ಸುಸ್ತಾಗ್ಬಿಡ್ತೀನಿ, ಬೇರೆ ಬಾಡಿಗೆ ಹೊಡಿಯೋಕ್ಕಾಗಲ್ಲ. ಆಮೇಲೆ ಪೀಕ್ ಅವರ್ಸ್ ಅಲ್ಲಿ ಮಸ್ತಾಗಿ ಪೀಕ್ತಾ ಇದಾವೆ ಡ್ಯೂಟಿಗಳು, ಆದರೆ ಬೇಕಾಗಿರೋದ್ ಕಡೆ ಸಿಗ್ತಾ ಇಲ್ಲ. ಇನ್ನ 1 ಅವರ್ 5 ನಿಮಿಷ ತೋರಿಸ್ತಾ ಇದೆ. RT ನಗರ್.
ಈ ರೋಡಲ್ಲಿ ಆಟೋಗಳು ಅಲೋ ಇಲ್ಲ. ಈ ರೋಡ್ ನಾಷ್ಟ ಮಾಡಿದ್ರೆ ಇಲ್ವಾ? ಹೌದಾ, ಸರಿ ಸರಿ ಸರಿ. ಹಾ 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 ಹಾ, ಹೌದಾ. ಹೌದು ಖಂಡಿತ ಸರ್. ಈಗ ಎಲ್ಲಾರು ನೋಡಿ ಸರ್, ಇರೋದು ಅದ್ರ ಮೇಲೆ, ಯಾರು ಎಲ್ಲಾರು ಅದ್ರ ಮೇಲೆ. ಫಸ್ಟ್ ಡ್ರಾಪ್ ಮಾಡಿದೆ ಇವಾಗ ಆರ್ ಟಿ ನಗರು. ನೋಡೋಣ ಎಷ್ಟು ತೋರಿಸ್ತಾ ಇದೆ ಅಮೌಂಟ್ ಅಂತ. ಅಮೌಂಟು ಒನ್ ಅವರ್ 23 ನಿಮಿಷ ಡ್ರಾಪ್. ಎಷ್ಟು 23 ಕಿಲೋಮೀಟ್ರ್. ಇದೇ ಲೊಕೇಶನ್ ಡ್ರಾಪ್ ಮಾಡಿದ್ದು. ಆರ್ ಟಿ ನಗರಿಂದ ಇವಾಗ ಬಿ ಟಿ ಎಂ ಗುರ್ರಪ್ಪನ ಪಾಳ್ಯ ಡ್ರಾಪ್ ಮಾಡಿದೆ ನಮ್ಮ ಯಾತ್ರೆಯಲ್ಲಿ. ಈ ಬಾಡಿಗೆ ಬರೋಕ್ಕೂ ಅರ್ಧೋಗ್ಬಿಡ್ತು ಈ ಬಿಸಿಲಲ್ಲಿ, ಈ ಜಾಮಲ್ಲಿ. ಇವಾಗ ಬಸವನಗುಡಿ ಹತ್ರ ಡ್ರಾಪ್ ಮಾಡಿದೆ. ಇಲ್ಲೇ ಡ್ರಾಪ್ ಮಾಡಿದ್ದು, ಇದೇ ಲೊಕೇಶನ್. ಊಟ ಮಾಡಬೇಕು, ನೆರಳೆ ಸಿಕ್ಕಲ್ಲ. ಇಲ್ಲಿ ಯಾವುದೋ ಸಿಕ್ಕೈತಲ್ಲ, ಈಟಾಗಿ ಹಾಕೋಬಿಡೋಣ, ತಿನ್ಕೊಂಡು ಓಡ್ಬಿಡೋಣ. ಸಾಕು, ಇಷ್ಟು ಸಾಕು. ಇವಾಗ ಹಾಕೊಂಡಿದ್ದೀನಿ, ಇದೇ ಹೆವಿ ಸಿಕ್ಕಿರೋದು ನೆರಳು ಅಂದರೆ. ಹೊಟ್ಟೆ ಬೇರೆ ಭಯಂಕರ ಹಸಿತಾ ಇದೆ, ತಿನ್ಬಿಡೋಣ ಇವಾಗ. ಟೈಮ್ ಬೇರೆ ಆಗಿದೆ. ಎಷ್ಟಾಗಿದೆ? ಡ್ಯೂಟಿ ಬೀಳ್ತೈತೆ ಇವಾಗ 1:36 ಆಗಿದೆ. ತಿನ್ಬಿಡೋಣ. ಊಟ ಪಾರ್ಸಲ್. ಮತ್ತೆ ಗಾಡಿಯೆಲ್ಲ ಇದ್ದೀನಿ ಅಂತಂದ್ರೆ ಊಟ ಪಾರ್ಸಲ್ ಅಲ್ವಾ? ಅಲ್ಲಿ ಗುರ್ರಪ್ಪನ ಪಾಳ್ಯದಲ್ಲಿ ಜಾಗ ಇರಲಿಲ್ಲ. ಇವತ್ತು ನನ್ನ ಫುಡ್ಡು ಏನು ಅಂತಂದರೆ ಬೂಸ್ಟರ್, ಬೀಟ್ರೂಟು ಮತ್ತು ಚಪಾತಿ. ಇವಾಗ HSR ಲೇಔಟಿಗೆ ಡ್ರಾಪ್ ಮಾಡಿದೆ. ಇದೇ ಲೊಕೇಶನ್ಗೆ ಡ್ರಾಪ್ ಮಾಡಿದ್ದು. ಇಪ್ಪತ್ತಾರು ನಿಮಿಷ, 9.5 ಕಿಲೋಮೀಟ್ರು. ಇವಾಗ ನಾನು ನೆರಳು ಹುಡ್ಕೊಂಬಂದೆ. ಒಳ್ಳೆ ಮರ ಇದೆ ಇಲ್ಲಿ. ಮುಂಚೆ ನನಗೆ ಯಾವ ನೆನಪಾಗ್ತಾ ಇದೆ ಅಂದರೆ, ಮುಂಚೆ ನಾನು ಮರಕೋತಿ ಎಲ್ಲ ಆಟ ಆಡ್ತಾ ಇದ್ದೆ ಈ ನೆರಳಲ್ಲಿ. ಆ ಫೀಲ್ ಬರ್ತಾ ಇದೆ ಇವಾಗ. ತುಂಬ ಖುಷಿ ಆಗ್ತಾ ಇದೆ. ಈ ಮರಗಳಲ್ಲೆಲ್ಲ ಮುಂಚೆ ಚಿಕ್ಕ ವಯಸ್ಸಲ್ಲಿ ಮರಕೋತಿಗಳು ಆಡ್ತಾ ಇದ್ವು, ಒಳ್ಳೆ ಮಜಾ ಬರೋದು. ಇವಾಗ ಅದೇ ಮರದ ಕೆಳಗೆ ನೆರಳಲ್ಲಿ ಕುತ್ಕೊಂಡಿದ್ದೀನಿ. ಯಾಕಂದ್ರೆ ಇವಾಗಿರೋ ಬಿಸಿಲಿಗೆ. ಮಹದೇವಪುರ ಡ್ರಾಪ್ ಮಾಡಿದೆ ಇವಾಗ. ನೋಡೋಣ ಇದು ಎಷ್ಟು ನಿಮಿಷ ತಗೊಂಡಿದೆ ಅಂತ. ಇಪ್ಪತ್ತೊಂಬತ್ತು ನಿಮಿಷ. ಅದೇ 30 ನಿಮಿಷ, 14 ಕಿಲೋಮೀಟ್ರ್. ಇದೇ ಲೊಕೇಶನ್ ಡ್ರಾಪ್ ಮಾಡಿದ್ದು. ಇವಾಗ ITPL ಡ್ರಾಪ್ ಮಾಡಿದೆ 19 ನಿಮಿಷಕ್ಕೆ. ITPL ಮೇನ್ ರೋಡು, ಇದೇ ಲೊಕೇಶನು. ಇದೇ ಅಪಾರ್ಟ್ಮೆಂಟ್ ಡ್ರಾಪ್ ಮಾಡಿದ್ದು. ಇವಾಗ ಇದೇ ಲೊಕೇಶನ್. ITPL ಮೇನ್ ರೋಡಿಂದ ಈ ಅಪಾರ್ಟ್ಮೆಂಟ್ಗೊಂದು ಡ್ರಾಪ್ ಮಾಡಿದೆ. ಈ ಅಪಾರ್ಟ್ಮೆಂಟ್ ಇರೋದು ಎಲ್ಲಿ ಅಂತಂದರೆ ಬ್ರೂಕ್ಫೀಲ್ಡು. ಇದು 25 ನಿಮಿಷಕ್ಕೆ ಡ್ರಾಪ್ ಮಾಡಾಕ್ದೆ. ಇದೇ ಲೊಕೇಶನ್, ಇದೇ ಅಪಾರ್ಟ್ಮೆಂಟ್.
ಇವಾಗ ಒಂದು ಬಾಡಿಗೆ ಸಿಕ್ಕಿದೆ ಬೊಮ್ಸಂದ್ರಕ್ಕೆ. ಬೊಮ್ಸಂದ್ರ ಅಂತ ತೋರಿಸ್ತು, ನೋಡೋಣ ಜಾಮ್ ಹೆಂಗಿರುತ್ತೆ, ಎಷ್ಟೊತ್ತಾಗುತ್ತೆ ಅಂತ ಈ ಬಾಡಿಗೆಯಲ್ಲಿ. ಇನ್ನ ಪಿಕಪ್ ಮಾಡಿಲ್ಲ, ಬರ್ತಾ ಇದ್ದಾರೆ ಅಂತಂದ್ರು. ಬೊಮ್ಸಂದ್ರ ಇಲ್ಲಿ ಅರ್ಧ ಅವರ್ ಆಯ್ತು, ಇಲ್ಲೇ ಇದ್ದೀನಿ ನಾನು. ಬರೀ ಇಷ್ಟೇ ಹೋಗ್ಬೇಕು, ಇನ್ನ 700 ಮೀಟ್ರು 3 ನಿಮಿಷ ತೋರಿಸ್ತೈತೆ. ಇಲ್ಲಿ ನೋಡಿದ್ರೆ ಅರ್ಧ ಅವರ್ ಆಗಿದೆ ಆಲ್ರೆಡಿ. ಇವಾಗ ಬೊಮ್ಸಂದ್ರ ಡ್ರಾಪ್ ಮಾಡಿದೆ, ಇದೇ ಲೊಕೇಶನ್. ಎಷ್ಟು ನಿಮಿಷ ತಗೊಂಡಿದೆ ನೋಡಬೇಕು. ಫೋನ್ ಬೇರೆ ಬರ್ತೈತೆ. ಇನ್ನೊಂದು ಪಿಕಪ್ ಇದೆ, ಇದು ಬಂದ್ಬಿಟ್ಟು 1.5 ಅವರ್ ಆಗಿರಬಹುದು ಅಂತ. ಇವಾಗ ಡ್ಯೂಟಿ ಇದೆ, ಅದು ತೋರಿಸ್ತಾ ಇಲ್ಲ. ಹೋಗಿ ಪಿಕಪ್ಗೆ ಹೋಗೋಣ. ಆ ಡ್ಯೂಟಿ ಕ್ಯಾನ್ಸಲ್ ಮಾಡಿಬಿಟ್ಟೆ, ಯಾಕೆ ಅಂತಂದರೆ ಎಲೆಕ್ಟ್ರಾನ್ ಸಿಟಿಲಿ ಅರ್ಜೆಂಟ್ ಕೆಲಸ ಇದೆ. ಇವಾಗ ಎಲೆಕ್ಟ್ರಾನ್ ಸಿಟಿಗೆ ಹೋಗೋಣ ಫಸ್ಟು. ಖಾಲಿ ಡ್ಯೂಟಿಗೆ ವೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅರ್ಜೆಂಟ್ ಇದೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೀಸ್ ಹೋಟೆಲ್ ಸಿಂಗ್ಸಂದ್ರ ಡ್ರಾಪ್ ಮಾಡಿದೆ ಇವಾಗ. ಇವಾಗ ಇಲ್ಲಿಂದ ಮನೆ ಕಡೆ ಸೀದಾ ಹೋಗ್ಬೇಕು. ಅಂದ್ರೆ ಡ್ಯೂಟಿ ಬೀಳ್ತಾ ಇಲ್ಲ ಈ ಟೈಮಲ್ಲಿ ಯಾವುದು, ನೋಡೋಣ. ಆದ್ರೂ ಮನೆ ಕಡೆ ಡ್ಯೂಟಿಗಳು ಬೀಳ್ತಾ ಇಲ್ಲ, ಅದಕ್ಕೆ ಖಾಲಿ ಹೊಡ್ಕೊಂಡು ಹೋಗ್ತಾ ಇದೀನಿ ಮನೆ ಕಡೆ. ಇವತ್ತೊಂದು ಮುಗೀತು ಡೈಲಿ ವ್ಲಾಗ್. ಮತ್ತೆ ನಾಳೆ ಸಿಕ್ಕನ ಮತ್ತೆ ಹೊಸ ವಿಡಿಯೋ ಇಂದ. ಇವಾಗ ಪೆಟ್ರೋಲ್ ಹಾಕ್ಸ್ತಾ ಇದೀನಿ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಎಷ್ಟು ತುಂಬುತ್ತೆ ನೋಡೋಣ. ನೂರ 12 ಆಗಿದೆ. ಕುಯ್ ಅಂತ ಸೌಂಡ್ ಬರ್ತಾ ಇರೋದೆ, ಅದಕ್ಕೋಸ್ಕರ ಪೆಟ್ರೋಲ್ ಹಾಕ್ಸ್ಕೊಬಿಟ್ಟೆ. ಇನ್ನು ಪೆಟ್ರೋಲು ಫುಲ್ ಟ್ಯಾಂಕ್, ನೋ ಟೆನ್ಷನ್. ಪೆಟ್ರೋಲ್ ಇದ್ರೆ ಸೇಫ್ಟಿ. ಇದ್ರಲ್ಲಿ ಬೇರೆ ಫ್ಯೂಲ್ ಸೋರ್ಸ್ ಅಲ್ಲ, CNG. ನೋಡೋಣ. CNG ಅಂತಾನೆ ತೋರಿಸ್ತಾ ಇದೆ, ಪೆಟ್ರೋಲ್ ತೋರಿಸ್ತಾ ಇಲ್ಲ.